ಬಿಜೆಪಿಯಲ್ಲಿ ಉಚ್ಚಾಟನೆಯ ಪರ್ವ ಮುಂದುವರೆದಿದ್ದು ಬಿಜೆಪಿಯಿಂದ ಎಸ್ಟಿಎಸ್ ಮತ್ತು ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ ಆಗಿದೆ. ಈ ಗೇಟ್ ಪಾಸ್ ನಿಂದ ಹಾಗಾದ್ರೆ ಇಬ್ಬರು ಶಾಸಕರ ಹಾದಿ ಸುಗಮವಾಯ್ತಾ ಅನ್ನುವಂತ ಪ್ರಶ್ನೆ ನಿನ್ನೆಯಿಂದಾನೇ ಉದ್ಭವ ಆಗಿದೆ. ಕಾಂಗ್ರೆಸ್ನಲ್ಲಿ ಕೇಸರಿ ಉಚ್ಚಾಟಿತ ಶಾಸಕರಿಗೆ ಮಣೆ ಹಾಕಲಾಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಬಿಕಾಸ್ ನಿನ್ನೆ ಇವರ ಉಚ್ಚಾಟನೆ ಆಗ್ತಿದ್ದಂಗೆ ಬಂದಂತಹ ಡಿಕೆಶಿ ಅವರ ಪ್ರತಿಕ್ರಿಯೆ ಇದಕ್ಕೆ ಕಾರಣ. ಪಕ್ಷ ಬಿಟ್ಟು ಹೋದವರ ಘರ್ ವಾಪಸಿಗೆ ಕೈ ಪಕ್ಷದಲ್ಲಿ ಎಲ್ಲರೂ ಏನು ವೆಲ್ಕಮ್ ಮಾಡೋದಕ್ಕೆ ಸಿದ್ಧ ಇರೋದಿಲ್ಲ, ಬಟ್ ವಿರೋಧ ಕೂಡ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಉಚ್ಚಾಟಿತ ಇಬ್ಬರು ಶಾಸಕರ ಚಿತ್ತ ಇದೀಗ ಕಾಂಗ್ರೆಸ್ನತ್ತ ನೆಟ್ಟಿದೆಯಾ ಅನ್ನುವಂತಹ ಒಂದು ಆಪ್ಷನ್ ಇದೀಗ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಕಡೆನೇ ಹೆಜ್ಜೆ ಹಾಕಬೇಕಾಗಿರೋ ಅನಿವಾರ್ಯತೆ ಇಬ್ಬರಿಗೂ ಇದೆ. ಬಟ್ ಇಬ್ಬರಿಗೂ ಈಗ ಅಸಲಿ ಅಗ್ನಿ ಪರೀಕ್ಷೆ ಆರಂಭ ಆಗಿದ್ದು ಮುಂದೆ ಇವರಿಬ್ಬರ ನಡೆ ಏನು ಅನ್ನುವಂಥದ್ದೇ ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ. ಬಿಜೆಪಿಯಿಂದ ಇವರು ಒಂದು ಕಾಲ್ ಹೊರಗಡೆ ಇಟ್ಟಿದ್ರು, ಅವರಿಗೆ ಸೆಂಡ್ ಆಫ್ ಕೂಡ ಆಯಿತು. ಬಟ್ ಮುಂದಿನ ನಡೆ ಏನು ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ ಸೇರ್ಪಡೆ ಆಗದೇ ಇದ್ರು ಮುಂದೆ ಅದೇ ಗಟ್ಟಿ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಬಿಕಾಸ್ ಅಷ್ಟು ಸುಲಭ ಇಲ್ಲ ಕಾಂಗ್ರೆಸ್ನತ್ತ ಇವರಿಬ್ರು ಪ್ರಯಾಣ ಮಾಡೋದು. ಅಲ್ಲಿನವರೆಲ್ಲ ಇವ್ರಿಗೇನು ರೆಡ್ ಕಾರ್ಪೆಟ್ ಆಗಿ ವೆಲ್ಕಮ್ ಮಾಡಿಬಿಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಬಟ್ ಮುಂದಿನ ಪ್ಲಾನ್ ಏನು? ಕೈ ಸೀನಿಯರ್ ಲೀಡರ್ಗಳಿಂದ ಎಸ್ಟಿಎಸ್ ಮತ್ತು ಹೆಬ್ಬಾರ್ಗೆ ವೆಲ್ಕಮ್ ಸಿಕ್ಕಿದ್ರೂ ಕೂಡ ಸ್ಥಳೀಯವಾಗಿ ಇಬ್ಬರ ಕ್ಷೇತ್ರಗಳಲ್ಲಿ ಕೂಡ ವಿರೋಧ ಪಕ್ಕಾನ ಅನ್ನುವಂಥ ಪ್ರಶ್ನೆ ಕುತೂಹಲ ಈಗ ಮನೆ ಮಾಡ್ತಾ ಇದೆ. ಬಿಕಾಸ್ ಯಶವಂತಪುರ ಎಸ್ಟಿಎಸ್ ಅವರ ಕ್ಷೇತ್ರ, ಹಾಗೆ ಯಲ್ಲಾಪುರ ಶಿವರಾಮ್ ಹೆಬ್ಬಾರ್ ಅವರ ಕ್ಷೇತ್ರ, ಇಲ್ಲಿ ಸ್ಥಳೀಯ ಮುಖಂಡರ ವಿರೋಧ ಇವರಿಬ್ಬರಿಗೂ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಕಾಸ್ ಇವರು ಬಾಂಬೆಗೆ ಹೋಗಿ ಆಪರೇಷನ್ ಕಮಲದಲ್ಲಿ ಬಿಜೆಪಿಗೆ ಬಂದಂಥ ಸಂದರ್ಭದಲ್ಲಿ ಕೂಡ ಇವ್ರ ವಿರುದ್ಧ ಒಂದಷ್ಟು ಅಸಮಾಧಾನಗಳು ವ್ಯಕ್ತ ಆಗಿತ್ತು. ಈಗ ಮತ್ತೆ ಅವ್ರು ಕಾಂಗ್ರೆಸ್ ಕಡೆಗೆ ಮುಖ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿನ ಸ್ಥಳೀಯ ನಾಯಕತ್ವ ಅದಕ್ಕೆ ಓಕೆ ಅನ್ನುತ್ತಾ ಅನ್ನುವ ಪ್ರಶ್ನೆ ಕೂಡ ಸದ್ಯ ಇದೆ. ಇಬ್ರು ನಾಯಕರು ನಮ್ಗಿದು ನಿರೀಕ್ಷಿತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಅವರು ಬಹಿರಂಗವಾಗಿಯೇ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ರು, ಬಿಜೆಪಿಯಿಂದ ಒಂದು ಕಾಲ್ ಹೊರಗಿಟ್ಟಿದ್ದು ಇದೆಲ್ಲವೂ ಕೂಡ ಗೊತ್ತಿತ್ತು. ಆ್ಯಂಡ್ ಇವ್ರ ಮೇಲೆ ಆ್ಯಕ್ಷನ್ಗಳಾಗುತ್ತೆ, ತಡವಾಗಿ ಆದರೂ ಆ್ಯಕ್ಷನ್ಗಳಾಗುತ್ತೆ ಅನ್ನುವಂಥ ಒಂದು ಮಾತೇನು ಹರಿದಾಡ್ತಾ ಇತ್ತು, ಅದಕ್ಕೆ ಪುಷ್ಟಿ ಅನ್ನುವಂಥ ರೀತಿಯಲ್ಲಿ ನಿನ್ನೆ ಇವರಿಬ್ಬರನ್ನು ಉಚ್ಚಾಟನೆ ಮಾಡಲಾಗಿದೆ. ಆ ಮೂಲಕ ಬಿಜೆಪಿ ಏನೋ ಒಂದು ಸಂದೇಶ ರವಾನೆ ಮಾಡಿದೆ. ಬಟ್ ಇವರ ಮುಂದಿನ ನಡೆ ಏನು? ಇವರಿದನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರೂ ಕೂಡ ಮುಂದೆ ಯಾವ ರೀತಿಯ ಹೆಜ್ಜೆ ಇಡ್ತಾರೆ ಅನ್ನೋದರ ಕುರಿತಾಗಿ ಕುತೂಹಲಗಳು ಮನೆ ಮಾಡ್ತಾ ಇದೆ.